ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ, ಮತ್ತೆಲ್ಲಿ ನೋಡಿ ಅರಸದಲೆ, ಮತ್ತೆಲ್ಲಿ ನೋಡಿ ಅರಸದಲೆ, ತಾನಿರ್ದ ಹತ್ತಿರಲೇ ನೋಡ ಸರ್ವಜ್ಞ. ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ, ಮತ್ತೆಲ್ಲಿ ನೋಡಿ ಅರಸದಲೆ, ತಾನಿರ್ದ ಹತ್ತಿರಲೇ ನೋಡ ಸರ್ವಜ್ಞ. ನೋಡಿ, ನಾವು ಒಳ್ಳೆಯದನ್ನು ಕಲಿಬೇಕಾದ್ರೆ, ಒಳ್ಳೆಯ ನಡೆನುಡಿಗಳನ್ನು ರೂಪಿಸ್ಕೊಳ್ಬೇಕಾದ್ರೆ ಬುದ್ಧ, ಬಸವಣ್ಣ ಅಂತ ಮುಂತಾದ ವ್ಯಕ್ತಿಗಳ ಹೆಸರನ್ನೇ ಹೇಳ್ತಾ ಕುಂತುಕೊಳ್ಳೋದ್ರ ಬದಲು ನಮ್ಮ ಕಣ್ಣ ಮುಂದೆ ನೋಡಿ, ನಮ್ಮ ಮನೆಗಳಲ್ಲಿ, ನಮ್ಮ ನೆರೆಹೊರೆಯಲ್ಲಿ, ನಾವು ತಿರುಗಾಡುವ ಎಡೆಯಲ್ಲಿ, ನಾವು ದುಡಿಮೆ ಮಾಡುವ ನೆಲೆಯಲ್ಲಿ, ಸಾರ್ವಜನಿಕ ನೆಲೆಯಲ್ಲಿ ಎಷ್ಟೊಂದು ಮಂದಿ ಒಳ್ಳೆಯವರಿರ್ತಾರೆ. ಆ ಒಳ್ಳೆಯವರಿಂದಲೇ ನಾವು ಕಲಿಬೋದು. ಸತ್ಯವೆಂಬುದು, ಸತ್ಯ ಅಂದರೆ ಒಳ್ಳೆತನ, ದಿಟ್ಟ. ಒಳ್ಳೆಯತನವೆಂಬುದು ತಾನು ಹಿತ್ತಲದ ಗಿಡ ನೋಡ, ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಬಳಿಯಲ್ಲೇ ಇದೆ. ಹಾಗಾದ್ರೆ ಏನಂತ ಅರ್ಥ ನೋಡಿ, ದುಡಿಮೆಯನ್ನು ಸದಾಕಾಲ ಮಾಡ್ತಾ ತನ್ನ ಕುಟುಂಬದಲ್ಲಿ ತನ್ನ ಗಂಡ, ತನ್ನ ತಂದೆ ತಾಯಿ, ಅತ್ತೆ ಮಾವ, ಮಕ್ಕಳು ಮೊಮ್ಮಕ್ಕಳು ಇಂಥ ಮುಂತಾದವರ ಪಾಲಿಗೆಲ್ಲ ಎಲ್ಲರ ಕುಟುಂಬದಲ್ಲೂ ಒಬ್ಬ ತಾಯಿಯೋ ತಂದೆಯೋ ಅಣ್ಣನೋ ತಮ್ಮನೋ ಯಾರೋ ದುಡಿಮೆ ಮಾಡಲೇ ಇರ್ತಾರೆ. ಅದರಲ್ಲೂ ತಾಯಿಯ ದುಡಿಮೆ ಎಲ್ಲರ ದುಡಿಮೆಗಿಂತಲೂ ಹೆಚ್ಚು. ಅದರಲ್ಲೂ ತಾಯಿಯಾದವಳ ದುಡಿಮೆ ಎಲ್ಲರಿಗಿಂತಲೂ ಹೆಚ್ಚು. ಹಾಗಾದ್ರೆ ನಾವೆಲ್ಲೋ ನೋಡಬೇಕಾದ್ದಿಲ್ಲ. ನಾವಿರುವ ಕಡೆಯಲ್ಲೇ, ನಮ್ಮ ಸುತ್ತಮುತ್ತಲ ಪರಿಸರದಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಿರ್ತಾರೆ. ಅವರನ್ನು ನೋಡಿ ನಾವು ಕಲಿಬೇಕು. ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ. ಇಲ್ಲಿ ಹಿತ್ತಲದ ಗಿಡ ಅಂದರೆ ಒಂದು ರೂಪಕ. ನಮ್ಮ ಕಣ್ಣ ಮುಂದೆಯೇ ಬೇಕಾದಷ್ಟು ಮಂದಿ ಒಳ್ಳೆಯವರಿರ್ತಾರೆ. ಮತ್ತೆಲ್ಲಿ ನೋಡಿ, ಬೇರೆ ಕಡೆ ನೋಡಿ ಅರಸು ಅಂದರೆ ಹುಡುಕುವುದು, ಅರಸದಲೆ ಹುಡುಕಿ ನೋಡದೆ, ತಾನಿರ್ದ ಹತ್ತಿರಲೇ ನೋಡ ಸರ್ವಜ್ಞ. ನೀನಿರುವ ಕಡೆಯಲ್ಲಿಯೇ ಅತ್ಯುತ್ತಮರಾದ ವ್ಯಕ್ತಿಗಳು ಇರ್ತಾರೆ. ಅಂಥವರ ನಡೆನುಡಿಗಳನ್ನು ನೋಡಿ ನೀನು ಕಲ್ತ್ಕೊಳ್ಬೇಕು. ಇಲ್ಲೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ, ನಿಜವಾಗಿ ನಡೆದ ಘಟನೆಯನ್ನು. ನಾನು ಒಂದು ಸಾರಿ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ, ಒಂದು 30-40 ವರ್ಷಗಳ ಹಿಂದೆ ನಡೆದ ಘಟನೆ. ನನಗೆ ದಾರಿಯಲ್ಲಿ ಒಂದು 120 ರೂಪಾಯಿ ಸಿಕ್ತು. 10 ರೂಪಾಯಿ ನೋಟು, 20 ರೂಪಾಯಿ ನೋಟೆಲ್ಲ. ಅದನ್ನು ನಾನು ಯಾರೋ ಬಡವ್ರದ್ದೋ ಯಾರ್ದೋ ದುಡ್ಡು ಬೀಳಿಸ್ಕೊಂಡಿದ್ದಾರೆ ಅಂದ್ಕೊಂಡು ಅದನ್ನು ಅಲ್ಲೇ ಇದ್ದಂಥ ಒಂದು ಶೆಡ್ ಹೋಟ್ಲಿತ್ತು ನಮ್ಮ ಹಳ್ಳಿನಲ್ಲಿ, ಆ ಗುಡಿಸಲು. ಅಲ್ಲೊಬ್ಬಳು ಬಡವೆ ಒಡೆ ಬೋಂಡ ಮಾರ್ಕೊಂಡು, ಟೀ ಮಾರ್ಕೊಂಡು ಒಂದು 20 ರೂಪಾಯಿ ಸಂಪಾದನೆ ಮಾಡ್ತಿದ್ಲ ಇಲ್ವೋ, ಅಂಥವಳ ಕೈಗೆ ಆ ದುಡ್ಡನ್ನು ಕೊಟ್ಟು, ನೋಡಮ್ಮ ಇಲ್ಲಿ ಯಾರಾದರೂ ಹತ್ಕೊಂಡು ದುಡ್ಡು ಕಳ್ಕೊಂಡು ಅಂತ ಹತ್ಕೊಂಡು ಬಂದರೆ ಅವ್ರಿಗೆ ದುಡ್ಡು ಕೊಡು ಅಂತ ಹೇಳಿದೆ. ಅವಳದು ಇಲ್ಲ ಬೇಡ ಕಣಪ್ಪ, ದುಡ್ಡು ಅಂತ ಹೇಳಿದ್ರೆ ಊರೆಲ್ಲ ನಂದೇ ಅಂತ ಬರ್ತದೆ, ನನಗೆ ಬೇಡ ಅಂದ್ಲು. ಇಲ್ಲ ಕಣಮ್ಮ, ನೀವು ಯಾರಿಗೂ ಹೇಳ್ಬೇಡಿ, ಇದನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ ಅಷ್ಟೇ. ಯಾರಾದರೂ ಇಲ್ಲಿ ಹತ್ಕೊಂಡು ಬಂದರೆ ಈ ದಾರಿಲಿ ಕೇಳಿಬಿಟ್ಟು ಯಾವ್ಯಾವ ನೋಟು ಅಂತ ಕೇಳಿ ಕೊಡಿ ಅಂತ ಹೇಳಿದ್ದೆ. ಸರಿ, ಅವರು ನಾನು ಒತ್ತಾಯ ಮಾಡಿದ್ಮೇಲೆ ಈಸ್ಕೊಂಡ್ರು. ಅವ್ರು ಕೊಟ್ಟಾದ್ಮೇಲೆ ನಾನು ಮನೆಗೆ ಬರ್ತಾ ಅಂದ್ಕೊಂಡೆ, ವಾಹ್ ಇವ್ರಿಗೆ ನಾನು ಕೊಟ್ಟನಲ್ಲ, ಅವರೇನು ಯಾರು ಕೊಟ್ಟೆ ಅಂತ ಹೇಳ್ತಾರೆ, ತಾವೇ ಇಟ್ಕೊಳ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ನಾನು ಆಮೇಲೆ ಒಂದು 4 ದಿವಸ ಆದಮೇಲೆ ಮತ್ತೆ ಅವರ ಬಳಿಗೆ ಹೋದೆ. ಏನಮ್ಮ ಯಾರಾದರೂ ಹೊತ್ಕೊಂಡು ಬಂದಿದ್ರಾ, ಕೊಟ್ರಾ ಅಂತಂದೆ. ನಾನೇನು ತಿಳ್ಕೊಂಡಿದ್ದೆ, ಯಾರಿಗೋ ಕೊಟ್ಟೆ ಅಂತ ಹೇಳಿರ್ತಾರೆ ಅಂತ. ತಕ್ಷಣ ಆ ಬಡವೆ, ಅವಳು ಹುಟ್ಟಿದ್ದ ಸೀರೆ ಅನೇಕ ಕಡೆಯಲ್ಲಿ ಹರಿದೋಗಿತ್ತು, ಅಂಥ ಹಳೆ ಸೀರೆ, ಅಂಥ ಕಡು ಬಡವೆ, ಒಂದು ಸಣ್ಣ ಹೋಟ್ಲು ಇಟ್ಕೊಂಡಿದ್ಲು ಅಷ್ಟೆ. ಆಕೆ ಒಳಕ್ಕೆ ಹೋಗ್ಬಿಟ್ಟು ಮತ್ತೆ 150 ರೂಪಾಯಿಗಳನ್ನು ತಂದು ನನ್ನ ಕೈ ಕೊಡ್ತಾ, ನೋಡಪ್ಪ 4 ದಿನದಿಂದ ಯಾರೂ ಕೂಡ ನಾನು ಕೇಳ್ಕೊಂಬರ್ಲಿಲ್ಲ, ತಗೊಳಪ್ಪ ನಿನ್ನ ದುಡ್ಡು ಅಂತ ಕೇಳಿದ್ಲು. ನೋಡಿ, ಒಬ್ಬ ಕಡು ಬಡವೆ ತನ್ನ ಪಾಲಿಗೆ ಬಂದಿದ್ದಂಥ 150 ರೂಪಾಯಿಗಳನ್ನು ನಾನು ಯಾರಿಗಾದರೂ ಕೊಟ್ಟಿದ್ದೆ ಅಂತ ಹೇಳಿದರೆ ನಾನೇನು ಮತ್ತೆ ಕೇಳಕ್ಕೆ ಹೋಗ್ತಿರಲಿಲ್ಲ. ಅಂಥ ಕಡು ಬಡವೆಯ ಜೀವನದಲ್ಲಿರುವಂಥ ನೈತಿಕ ಮೌಲ್ಯ, ಜೀವನ ಮೌಲ್ಯ ಅತ್ಯಂತ ಶ್ರೇಷ್ಠವಾದದ್ದು. ಅದರಿಂದ ನಮ್ಮ ಕುಟುಂಬದಲ್ಲೇ, ನಮ್ಮ ನೆರೆಹೊರೆಯಲ್ಲೇ, ನಾವು ತಿರುಗಾಡುವ ಎಡೆಯಲ್ಲೇ ಅತ್ಯಂತ ಶ್ರೇಷ್ಠರಾಗಿರ್ತ ವ್ಯಕ್ತಿಗಳಿರ್ತಾರೆ. ಅಂಥವರ ಬದುಕನ್ನು ನೋಡಿ ನಾವು ಒಳ್ಳೆಯದರ ಕಲಿಬೇಕು ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ, ಎಲ್ಲೋ ಇಲ್ಲ, ನಿನ್ನ ಸುತ್ತಮುತ್ತಲ ಇದೆ. ಮತ್ತೆಲ್ಲಿ ನೋಡಿ ಅರಸದಲೆ, ಮತ್ತೆಲ್ಲಿ ನೋಡಿ ಅರಸದಲೆ, ತಾನಿರ್ದ ಹತ್ತಿರಲೆ ನೋಡ ಸರ್ವಜ್ಞ.